ಶಲ್ಯನ ತಮ್ಮನದು. ಕೌರವರ ಕಡೆಯ ಹೊಣೆಗಾರಿಕೆಯನ್ನು ಹೊಂದಿರುವಂತಹ ದ್ರೋಣಾಚಾರ್ಯರಿಗೆ ಇದು ತುಂಬ ಅನಿರೀಕ್ಷಿತವಾಗಿತ್ತು. ಕೃಪಾಚಾರ್ಯನ ಕರೆದು ತೋರಿಸ್ತಾರೆ, ಏನಿದು ಈ ರೀತಿಯ ಯುದ್ಧ ಮಾಡ್ತಾ ಇದ್ದಾನೆ ಅಭಿಮನ್ಯು, ನಮ್ಮ ನಿರೀಕ್ಷೆಯನ್ನು ಮೀರಿ ಈ ಎಲ್ಲಿಂದಲೂ ಹುಟ್ಕೊಂಡು ಬಿಟ್ನಲ್ಲ ಈ ಅಭಿಮನ್ಯು. ಇವತ್ತಿನ ಯುದ್ಧ ನಮ್ಮ ಪರವಾಗಿ ನಿರ್ಣಾಯಕವಾಗುತ್ತೆ ಅಂಥೇಳಿ ನಾವು ಅಂದ್ಕೊಂಡ್ರೆ ನಮ್ಮನ್ನು ತಬ್ಬಿಬ್ಬಾಗ್ತಾ ಇದೆಯಲ್ಲ ಕೃಪಾಚಾರ್ಯ, ನೋಡು ಅವನ ಎದುರುಗಡೆ ಯಾರು ನಿಲ್ಲೋಕ್ಕಾಗುತ್ತೆ, ಶಲ್ಯನೇ ನಿಲ್ಲೋಕ್ಕಾಗಲಿಲ್ಲ ಅವನ ಎದುರಿಗೆ ಅಂಥೇಳಿ ಮಾತಾಡೋದನ್ನು ದುರ್ಯೋಧನ ಕೇಳಿಸ್ಕೊತಾನೆ. ಕರ್ಣ, ಇಲ್ಲಿ ನೋಡಿಲ್ಲಿ ನಮ್ಮ ದಳಪತಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮವರನ್ನೆಲ್ಲ ಜೆರೆದು ಶತ್ರುವನ್ನು ಹೊಗಳ್ತಾ ಇದ್ದಾರೆ, ಅಭಿಮನ್ಯುವನ್ನು ಹೊಗಳ್ತಾ ಇದ್ದಾರೆ. ಏನು ಹೇಳಿ, ಇಂಥವರು ನಮಗೆ ಮಾರ್ಗದರ್ಶಕರಾಗಿದ್ದಾರಲ್ಲ ಯುದ್ಧದಲ್ಲಿ, ಇದು ನಮ್ಮ ಅದೃಷ್ಟ. ಇಂಥ ಅದೃಷ್ಟವನ್ನು ಇರೋರು ನಾವು ದೈವವನ್ನು ಬೈದು ಏನು ಪ್ರಯೋಜನ. ದುರ್ಯೋಧನ ಬೈಯೋದನ್ನು ದುಶ್ಯಾಸನ ಕೇಳಿಸ್ಕೊಳ್ತಾನೆ. ಅಣ್ಣ ಯಾಕೆ ಯೋಚನೆ ಮಾಡ್ತೀಯ, ಒಬ್ಬಿಬ್ಬರ ಕೈ ಕೆಳಗಾಗಿರಬಹುದು, ಆದರೆ ನಾವೆಲ್ಲ ಇಲ್ವೇನೋ ಅಂಥೇಳಿ ನಾನು ಹೋಗ್ತೀನಿ ಬಿಡೋದು, ಅವನ ಎದುರುಗಡೆ ಯುದ್ಧ ಮಾಡ್ತೀನಿ ಅಂಥೇಳಿ ಅಭಿಮನ್ಯುವಿನ ಎದುರಿಗೆ ದುಶ್ಯಾಸನ ಹೋಗ್ತಾನೆ. ಸಾರಥಿ ನೋಡಿಲ್ಲಿ, ದುಶ್ಯಾಸನ ಬರ್ತಾ ಇದ್ದಾನೆ, ಆ ಕಡೆ ತಿರುಗಿಸೋ ರಥವನ್ನು ಅಭಿಮನ್ಯು ಹೇಳ್ತಾ ಇದ್ದಾನೆ. ಆ ಕಡೆ ತಿರುಗಿಸು. ಈ ದುಶ್ಯಾಸನನಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ ಇವತ್ತು. ದುಶ್ಯಾಸನನ ಬೆನ್ನಲ್ಲಿ ಕರುಳು ತೆಗೆವೇನೋ, ಇವತ್ತು ಅವನ ಬೆನ್ನಲ್ಲಿ ಕರುಳು ಹೊರಬರಾಗ ಮಾಡ್ತೀನಿ, ಹೆದರಬೇಡ ತಿರುಗಿಸು ಅಂತ ಹೇಳ್ತಾನೆ ಸಾರಥಿಗೆ. ದುಶ್ಯಾಸನ ಹೇಳ್ತಾನೆ, ಆ ಕಿರೀಟಿ ವೃಕೋದರರು ಮೈಸೋಕಿದರೆ ಸಂತೋಷ. ಭೀಮ, ಅರ್ಜುನ ಇವ್ರ ಜೊತೆ ಯುದ್ಧ ಮಾಡಿದರೆ ನಮಗೆ ಸಮಾನರವರು, ಅವ್ರ ಜೊತೆ ಯುದ್ಧ ಮಾಡೋದು ಒಂದು ಆನಂದದ ಕೆಲಸ. ಆದರೆ ನೀನು ಮಗು, ನೀನು ಅವಿವೇಕಿ ಬಾಲಕ, ಏನು ಮಾಡುವೇನು, ನಿನ್ನ ಜೊತೆ ಯುದ್ಧ ಮಾಡಬೇಕಾಗಿ ಬಂದುಬಿಟ್ಟಿದೆ. ಅವಿವೇಕಿ ಒಬ್ಬ ಹುಡುಗ ನಿನ್ನ ಜೊತೆ ಯುದ್ಧ ಮಾಡಬೇಕಾಗಿ ಬಂದಿದೆ. ಅಭಿಮನ್ಯು ಹೇಳ್ತಾನೆ, ಕೊಳಚ ನೀರೊಳಗೆ ಏಳುತ್ತ ಕೊಚ್ಚೆ ನೀರಲ್ಲಿ ಮುಳುಗಿ ಎದ್ದು ಮಾಡ್ತಾ ಇದೀಯ ನೀನು, ಜಲದಿ ಕಾಲುವಳೆ ನನಗೆ ಸಮುದ್ರವನ್ನು ಹಾರ್ತೀನಿ ಅನ್ನುವಂಥ ಮಾತನ್ನು ಆಡ್ತಾ ಇದೀಯ. ಒಂದು ಕೊಚ್ಚೆ ನೀರಲ್ಲಿ ನಿನಗೆ ಮುಳುಗಿ ದಾಟೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಸಮುದ್ರವನ್ನು ದಾಟ್ತೀನಿ ಅನ್ನುವಂಥ ಮಾತನ್ನು ಆಡಬೇಡ. ಮಲೆತು ನೀನು ಎನ್ನೊಡನೆ ರಣದಲ್ಲಿ ಹಳಚಿ ನೀ ತಲೆವೆರೆಸಿ ಮರಳಿದ್ದಾಳೆ. ನನ್ನ ಜೊತೆ ನೀನು ಕೋಪದಿಂದ ಯುದ್ಧ ಮಾಡಿ ಯುದ್ಧ ಎದುರಿಸಿ ನೀನು ತಲೆವೆರೆಸಿ ಮರಳಿದ್ದಾಳೆ. ಒಂದು ವೇಳೆ ನಿನ್ನ ತಲೆಯನ್ನು ಹಾಗೇ ಇಟ್ಟುಕೊಂಡು ಯುದ್ಧದಿಂದ ಹೊರಗೆ ಹೋದೆ ಅಂದರೆ ಇಳುಹುವೆನು ಕೈದುವನು, ನನ್ನ ಬಿಲ್ಲು ಬಾಣವನ್ನು ಬಿಸಾಡಿಬಿಡ್ತೀನಿ. ಶಸ್ತ್ರ ಸನ್ಯಾಸ ನನಗೆ ಅಂದ, ನನಗೆ ಶರಸನ್ಯಾಸ, ನಾನಿನ್ನು ಯುದ್ಧವನ್ನೇ ಮಾಡಲ್ಲ. ನನ್ನ ಎದುರುಗಡೆ ನೀನು ಯುದ್ಧ ಮಾಡಿ ನಿನ್ನ ತಲೆಯನ್ನು ಕಾಪಾಡಿಕೊಂಡು ಹೊರಗೆ ಹೋದೆ ಅಂದರೆ ನನಗೆ ಶಸ್ತ್ರ ಸನ್ಯಾಸ, ಬಾ ಯುದ್ಧಕ್ಕೆ ಅಂತ ಕರೀತಾನೆ ದುಶ್ಯಾಸನನ್ನು. ದುಶ್ಯಾಸನನಿಗೂ ಅಭಿಮನ್ಯುವಿಗೂ ಭಯಂಕರವಾದ ಯುದ್ಧ ಮಾಡ್ತಾರೆ. ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಅಭಿಮನ್ಯು ಬಿಟ್ಟ ಬಾಣದಿಂದ ಈ ದುಶ್ಯಾಸನನ ಬಲುಗರುಳುಗಳು ಬಿದ್ದವು, ಪಕ್ಕೆಲುಬುಗಳಲ್ಲಿದ್ದಂಥ ಕರುಳುಗಳು ನೆಲಕ್ಕೆ ಬಿದ್ದೋದವು. ಅಷ್ಟು ಜರ್ಜರಿತನಾಗ್ತಾನೆ ದುಶ್ಯಾಸನ. ಇನ್ನೊಂದು ಬಾಣದಲ್ಲಿ ಅಭಿಮನ್ಯು ದುಶ್ಯಾಸನನ ಕಥೆಯನ್ನು ಮುಗಿಸಬಹುದು. ತಾಯ ತುರುಬಿಗೆ ಹಾಯ್ದ ಪಾತಕಿ, ನನ್ನ ತಾಯಿಯ ತುರುಬನ್ನು ಹಿಡಿದು ಅಲ್ಲಾಡಿಸಿದಂಥ, ಜುಟ್ಟನ್ನು ಹಿಡಿದು ಎಳ್ಕೊಂಬಂದಂಥ ನಾಯಿ ಅಂತ ಹೇಳ್ತಾನೆ. ತಾಯ ತುರುಬಿಗೆ ಹಾಯ್ದ ಪಾತಕಿ ನಾಯ ಕೊಂಡಾಡುವರೆ. ಇವತ್ತೇ ಇವನ ಕಥೆಯನ್ನು ಮುಗಿಸಿ ತಾಯಿಯನ್ನು ನಾನೇ ಬರೋಕ್ಕೆ ಹೇಳಿ ತಲೆ ಬಾಚಿಸ್ತೀನಿ ಇವತ್ತು ಅಂತೇಳಿ ಯೋಚನೆ ಮಾಡ್ತಾನೆ. ಇನ್ನೊಂದು ಬಾಣವನ್ನು ಬಿಟ್ಟರೆ ದುಶ್ಯಾಸನನ ಕತೆ ಮುಗೀತು. ಆ ಸಮಯದಲ್ಲಿ ಆ ಬಾಣವನ್ನು ಹೂಡಿದ ನಂತರ ನೋಡಿದನು ಒಂದು ಚಿತ್ತದಲ್ಲಿ, ಒಂದು ಕ್ಷಣ ಹಾಗೆ ನಿಲ್ತಾನಂತೆ ಅಭಿಮನ್ಯು. ಬಾಣ ಹೂಡಿಬಿಟ್ಟಿದ್ದಾನೆ, ಆ ಬಾಣವನ್ನು ಬಿಟ್ಟರೆ ದುಶ್ಯಾಸನನ ಕತೆ ಮುಗೀತು. ಆದರೆ ಯೋಚನೆ ಮಾಡ್ತಾನಂತೆ, ಇವನ ಕೊಂದರೆ ತಂದೆಮಿಗೆ ಮೆಚ್ಚುವನೋ ಮುನಿವನೋ. ಭೀಮ ಪ್ರತಿಜ್ಞೆ ಮಾಡಿದ್ದಾನೆ, ನನ್ನ ದೊಡ್ಡಪ್ಪ ಇವನನ್ನು ನಾನು ಕೊಂದು ಹಾಕಿಬಿಟ್ರೆ ನನ್ನನ್ನು ಮೆಚ್ಚಿಕೊಳ್ತಾನೋ ಅಥವಾ ಸಿಟ್ಟು ಮಾಡ್ಕೊಳ್ತಾನೋ ಗೊತ್ತಿಲ್ಲ. ಆದ್ದರಿಂದ ಭೀಮಸೇನನ ಭಾಷೆಗಂಜುವೆನು. ನಮ್ಮ ದೊಡ್ಡಪ್ಪ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಆ ಪ್ರತಿಜ್ಞೆಗೆ ಗೌರವ ಕೊಡ್ತೀನಿ ನಾನು. ಇವನ ತಾನೇ ಕೊಲ್ಲಲಿ, ನಮ್ಮ ದೊಡ್ಡಪ್ಪನೇ ಕೊಂದು ಹಾಕಲಿ ಇವನನ್ನು, ನಮಗೆ ಇವನ ತೊಡಕೇ ಬೇಡ, ಇವನನ್ನು ಭಂಗಿಸಿ ಬಿಡ್ತೀನಿ ಅಂಥೇಳಿ ಸಂಪೂರ್ಣವಾಗಿ ಜರ್ಜರಿತವಾಗುವ ಹಾಗೆ ಮಾಡಿ ಆ ದುಶ್ಯಾಸನನನ್ನು ಬಿಟ್ಟು ಕಳಿಸ್ತಾನೆ. ಕಾಯ್ದುಕೊಳ್ಳೈ ಕೌರವಾನುಜ, ಏ ದುಶ್ಯಾಸನ ಬಿಟ್ಟಿದ್ದೀನಿ ಹೋಗಿವತ್ತು ಅಂಥೇಳಿ ಅವನನ್ನು ಬಾಣಗಳಿಂದ ಜರ್ಜರಿತ ಮಾಡಿ ಯಾವಾಗ ಬಿಡ್ತಾನೋ ಆವಾಗ ಕೇಸುರಿಯ ಕಾರುತ, ಬಾಯ್ದೆಗೆದು, ಬಾಯಿ ಬಿಟ್ಟರೆ ರಕ್ತ ಉಕ್ತಾ ಇದೆ ಬಾಯಿನಲ್ಲಿ. ಕೇಸುರಿಯ ಕಾರುಯಲ್ಲಿ ಚುಚ್ಚಿಕೊಂಡಂಥ ಬಾಣಗಳು ಬೆನ್ನಿನಲ್ಲಿ ಹೊರಗೆ ಬರ್ತಾ ಇರುವಾಗ ದುಶ್ಯಾಸನ
ಓರ್ಗುಡಿಸಿದನು ಕುರುಸೇನೆ ಕಳವಳಿಸಿ. ಒಂದು ಕಡೆ ಪಕ್ಕಕ್ಕೆ ಓಡಿ ಹೋಗ್ತಾನೆ ದುಶ್ಯಾಸನ ಉಳ್ಕೊಳ್ಳೋದಕ್ಕೋಸ್ಕರ. ದುಶ್ಯಾಸನ ಏಟು ತಿಂದು ಹೋದ ಕೂಡಲೇ ಮತ್ತೆ ಸ್ವಲ್ಪ ಸುಧಾರಿಸಿಕೊಂಡಂಥ ಕರ್ಣ ಅಭಿಮನ್ಯುವಿನ ಮೇಲೆ ಬೀಳ್ತಾನೆ. ಕರ್ಣನ ಮೇಲಿನ ಯುದ್ಧದಲ್ಲೂ ಅಭಿಮನ್ಯುವಿನ ಕೈ ಮೇಲಾಗುತ್ತೆ. ಇನ್ನೇನು ಕರ್ಣನನ್ನು ಭಂಗಿಸಿ ಕರ್ಣನ ಕಥೆಯನ್ನು ಮುಗಿಸ್ಬೋದು, ಮತ್ತೆ ಈ ಯೋಚನೆ ಶುರುವಾಗುತ್ತೆ. ಈ ಯುದ್ಧ ಒಳ್ಳೆ ಸಮಸ್ಯೆಯನ್ನು ತಂದಿಡ್ತಾ ಇದೆಯಲ್ಲ ನನಗೆ. ಹೂಣಿಗರು ಕೆಲರಿವರು, ಇಂಥ ಕೆಲವರು ಕೌರವನ ಕಡೆಯ ವೀರರಿದ್ದಾರಲ್ಲ, ಇವರನ್ನು ಮುಗಿಸಾಕ್ಬಿಡ್ಬೋದು. ಇವದಿರ ಗೋಣನ ಅರಿವರೆ, ಇವರನ್ನ ತಲೆ ಕತ್ತರಿಸಾಕಿ ಮುಗಿಸಿಬಿಡೋಣ ಇವರ ಕಥೆ ಅಂದರೆ. ಇವರ ಜೀವದ ಕೇಣಿಕಾರರು ಖಾತಿಗೊಂಬರು, ಇವನನ್ನು ನಾನೇ ಕೊಲ್ಲಬೇಕು ಅಂತೇಳಿ ಶಪಥ ಮಾಡಿದ್ದಾರೆ. ಈ ದುಶ್ಯಾಸನನ್ನು ನಾನೇ ಕೊಲ್ಲಬೇಕು ಅಂಥೇಳಿ ದೊಡ್ಡಪ್ಪ ಭೀಮ ಶಪಥ ಮಾಡಿಬಿಟ್ಟಿದ್ದಾನೆ. ಈ ಕರ್ಣನನ್ನು ಕೊಲ್ಲೋಣ ಅಂತಂದರೆ ಈ ಕರ್ಣನನ್ನು ನಾನು ಕೊಲ್ಲಬೇಕು ಅಂತೇಳಿ ಅರ್ಜುನ ತೀರ್ಮಾನ ಮಾಡಿ ನಮ್ಮ ಅಪ್ಪ ಶಪಥ ಮಾಡಿದ್ದಾನೆ. ಅವರು ಸಿಟ್ಟು ಮಾಡ್ಕೊಳ್ತಾರೆ ಭೀಮ ಫಲಗುಣರು. ಮಾಣದಿವದಿರು ಮತ್ತೆ ರಣದಲ್ಲಿ ಇವರನ್ನು ಯುದ್ಧದಲ್ಲಿ ಕೊಲ್ಲೋದು ನನ್ನ ನಡೆ ಸರಿಯಾಗೋದಿಲ್ಲ. ಆದ್ದರಿಂದ ಕಾಣನಿದಕ್ಕಿನ್ನು ಅನುವನೇನೂತ, ಏನು ಮಾಡೋದು, ಇವರನ್ನು ಭಂಗಿಸೋದು ಹೇಗೆ ಅಂಥೇಳಿ ಅಕ್ಷೀಣ ಭುಜಬಲನು ಹೆಚ್ಚು ಕಡಿದನು ಸೂತ ಜನ ಧನುವ. ಕರ್ಣ ಹಿಡಿದುಕೊಂಡಿದ್ದ ಬಿಲ್ಲನ್ನು ತುಂಡು ಮಾಡಿ ಓಡಿಸ್ತಾನವನ್ನ. ಯಾವಾಗ ಬಿಲ್ಲು ತುಂಡಾಯಿತೋ ಕರ್ಣ ಭಂಗಿತನಾಗಿ ಬೇರೆ ಕಡೆ ಹೊರಟೋಗ್ತಾನೆ. ಕರ್ಣನನ್ನು ತೊಲಗಿಸಿದ ಕೂಡಲೇ ಕರ್ಣನ ಮಗನಿಗೆ ಸಿಟ್ಟು ಬರುತ್ತೆ. ಅಭಿಮನ್ಯು ಮೇಲೆ ಏರಿ ಬರ್ತಾನೆ. ಅಭಿಮನ್ಯು ಮೇಲೆ ಬಂದಂಥ ಕರ್ಣನ ಮಗನನ್ನು ತಲೆಯನ್ನು ತುಂಡು ಮಾಡಿ ಹಾಕಿಬಿಡ್ತಾನೆ, ಕೊಂದೇ ಬಿಡ್ತಾನೆ. ಮೂರನೇ ಬಲಿ, ದೊಡ್ಡ ಬಲಿ, ಮೂರನೇ ಬಲಿ ಕರ್ಣನ ಮಗ. ಕೌರವನ ಸೈನ್ಯ ದಿಕ್ಕೆಟ್ಟು ಕೂಗ್ತದೆ. ಗಾಯವಡೆದನು ಶಲ್ಯನಿಗೆ ಏಟಾಗಿ ಹೋಯಿತು. ರವಿಸುತನ ಆಯುಧವ ಬಿಟ್ಟು ಓಡಿದನು. ಆಯುಧವನ್ನು ಎಸೆದು ಮುರಿದ ಬಿಲ್ಲನ್ನು ಎಸೆದು ಕರ್ಣ ಓಡಬೇಕಾಗಿ ಬಂತು. ಕುರುರಾಯನನುಜನು ಬದುಕುವರೆ, ಕಷ್ಟಪಟ್ಟು ಬದುಕಿ ಬಂದಿದ್ದಾನೆ ದುಶ್ಯಾಸನ. ನೋಡಿದರೆ ಮೈಯೆಲ್ಲ ಬಾದಣವು. ಅವನಿಗೆ ಆ ಗಾಯಗಳು ವಾಸಿಯಾಗಬೇಕಾದ್ರೆ ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ, ಮೈಯೆಲ್ಲ ಗಾಯ ಹೊಡೆದು ಹೋಗ್ಬಿಟ್ಟಿದ್ದಾನೆ. ಇನ್ಯಾರು ಎದುರಿಸೋರು ಈ ಶಿಶುವನ್ನು ಅಂಥೇಳಿ ಇಡೀ ಸೈನ್ಯ ಕೂಗಾಡ್ತದಂತೆ. ಅಭಿಮನ್ಯುವಿನ ಈ ಹೋರಾಟಕ್ಕೆ, ಅಭಿಮನ್ಯುವಿನ ಈ ಯಶಸ್ಸಿಗೆ ಕೊನೆಯೇ ಇಲ್ಲ. ಶಲ್ಯನ ಮಗ ಬರ್ತಾನೆ, ಶಲ್ಯನ ಮಗನನ್ನು ಸಂಹಾರ ಮಾಡಿಬಿಡ್ತಾನೆ. ತಮ್ಮ ಸ್ನೇಹಿತನಾದ ಶಲ್ಯನ ಮಗ ಸತ್ತೋದ ಕೂಡಲೇ ದುರ್ಯೋಧನನ 100 ಜನ ಮಕ್ಕಳು ಅಭಿಮನ್ಯುವಿನ ಮೇಲೆ ಬೀಳ್ತಾರೆ. ನಮ್ಮ ಸ್ನೇಹಿತನನ್ನು ಕೊಂದೆ ಅವನು, ಬೀಳಿ ಎಲ್ಲರೂ ಅವನ ಮೇಲೆ ಹೋಗಿ ಬೀಳೋಣ ಅಂಥೇಳಿ ಸಿಡಿದ ಮೀಸೆಯ ಬಿಗಿದ ಹುಬ್ಬಿನ ಜಡಿಯುವ ರೋಮಾಂಚನದ ಖಾತಿಯ ಕಡುಹುಕಾರರು ಮಸಗಿದರು ದುರ್ಯೋಧನಾತ್ಮಜರು. ದುರ್ಯೋಧನನ ಮಕ್ಕಳು ಅವನ ಮೇಲೆ ಬಹಳ ಕ್ರೋಧಗೊಂಡು ಅಭಿಮನ್ಯುವಿನ ಮೇಲೆ ಬೀಳ್ತಾರೆ. ಓಹೋ, ಕೌರವನ ಮಕ್ಕಳು ಬಂದ್ರಾ, ಬರಲಿ, ಅವರು ವೇಗವಾಗಿ ಬಂದರು ಅಂಥೇಳಿ ನಾನು ವೇಗವಾಗಿ ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ, ಬರಲಿ, ಇನ್ನೂ ಮುಂದಕ್ಕೆ ಬರಲಿ ಅಂಥೇಳಿ ಪುರಂದರ ಸುತನ ಸುತ ನಿಜ ಚಾಪವನ್ನು ನೇವರಿಸುತ್ತಿದ್ದನು. ಬಿಲ್ಲನ್ನು ನೇವರಿಸ್ತಾ ಕಾಯ್ತಾ ಇದ್ದಾನಂತೆ, ಮುಂದಕ್ಕೆ ಬರಲಿ ಅಂಥೇಳಿ. ಯುದ್ಧ ಭೂಮಿಯಲ್ಲೂ ಕೂಡ ಅವನದೇ ಆದ ಗತ್ತು. ಬರಲಿ ದುರ್ಯೋಧನನ ಮಕ್ಕಳು ಅಂತೇಳಿ ಬಂದು ಅವರು ಬಂದ ಮೇಲೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಕುಮಾರವ್ಯಾಸ ಹೇಳ್ತಾನೆ, ಉರಗ ನಿಕ್ಕಡಿಕಾರ ಹುಲ್ಲಿನ ಸರವಿಗಂಜುವುದುಂಟೆ. ಸಾಕ್ಷಾತ್ತಾದ ಘಟಸರ್ಪ ಎದುರುಗಡೆ ಬಂದರೆ ಅದನ್ನು ತುಂಡು ಮಾಡುವಂತಹ ವ್ಯಕ್ತಿ ಹುಲ್ಲಿನ ಸರವಿಗೆ, ಒಂದು ಹುಲ್ಕಂತೆ ಹಾವಿನ ಥರ ಕಾಣುತ್ತಲ್ಲ, ಆ ಹಾವಿನ ಥರ ಹುಲ್ಕಂತೆಗೆ ಬಂದರೆ ಹೆದರೋದುಂಟೆ. ಕರ್ಣಾದ್ಯರನು ಕಡ್ಡಿಗೆ ಬಗೆಯನು. ಕರ್ಣಾದಿ ಪರಾಕ್ರಮಿಗಳನ್ನು, ದುಶ್ಯಾಸನ, ಕರ್ಣ, ಅಶ್ವತ್ಥಾಮ ಅವರನ್ನು ಒಂದು ಹುಲ್ಕಡ್ಡಿ ಸಮನಾಗಿ ಬಗೆಯುತ್ತಾ ಇರುವಂತಹ ಇವನು ಈ ಊಹೆಗಳ ಗಣಿಸುವನೆ. ಈ ಬೊಂಬೆಗಳು, ದುರ್ಯೋಧನನ ಮಕ್ಕಳು ಬೊಂಬೆಗಳಿದ್ದ ಹಾಗೆ ಬಂದರು. ಅವರನ್ನು ಎಣಿಸ್ತಾನೇನೋ. 2 ಶರದಲ್ಲಿ ಲಕ್ಷಣನ ಸಂಹರಿಸಿದನು. ಆ 100 ಜನ ಮಕ್ಕಳಲ್ಲಿ ಹಿರಿಯ ಮಗನಾದ ಲಕ್ಷಣ ಕುಮಾರನನ್ನು 2 ಬಾಣ ಬಿಟ್ಟು ಸಂಹರಿಸಿ ಹಾಕಿಬಿಟ್ಟ. 15 ಬಾಣದಲ್ಲಿ ಅರಿದನು ಉಳಿದ ಕುಮಾರಕರನು ಅಭಿಮನ್ಯು ನಿಮಿಷದಲ್ಲಿ. ಒಂದೇ ನಿಮಿಷದಲ್ಲಿ 15 ಬಾಣ ಪ್ರಯೋಗ ಮಾಡಿ ಆ ದುರ್ಯೋಧನನ ಇತರ ಎಲ್ಲ 99 ಮಕ್ಕಳನ್ನು ಮಲಗಿಸಿಬಿಟ್ಟ. ಪಾರ್ವತ ಹೇಳ್ತಾನೆ, ತಳಿತ ಚೂತದ ಸಸಿಗಳು ಅವನಿಗೆ ಮಲಗುವಂತಿರೆ. ಒಳ್ಳೆ ಚಿಗುರಿದ ಮಾವಿನ ಮರದ ಸೊಸಿಗಳು 100 ಸೊಸಿಗಳನ್ನು ಕಡಿದ್ರೆ ಹೇಗೆ ಭೂಮಿಯಲ್ಲಿ ಒರಗಿದ್ರೋ
ಹೊರಗುತ್ತುವೋ ಅದೇ ರೀತಿ ಈ ದುರ್ಯೋಧನನ 100 ಜನ ಮಕ್ಕಳು ತಳಿತ ಖಂಡದ ಮಾಂಸ ಹೊರಗೆ ಕಾಣಿಸ್ತಾ ಇದೆ. ಮೈಯಲ್ಲಿ ಬಿಗಿದ ಹುಬ್ಬು ಬಿಗಿದು ಬಿಟ್ಟಿದೆ ಕೋಪದಿಂದ. ದಳಿತ ದಂಷ್ಟ್ರಾನನದಲ್ಲಿ ಎಸೆದರು. ಹಲ್ಲು ಬಾಯಿ ತೆರೆದು ರಕ್ತದಿಂದ ತುಂಬಿ ಹೋಗಿದೆ. ಇಂತಹ ದುರ್ಯೋಧನನ ಮಕ್ಕಳು ಎಸೆದರು ಸಾಲಶಯನದಲ್ಲಿ. ಸಾಲಾಗಿ ಅಭಿಮನ್ಯುವಿನ ಎದುರುಗಡೆ ಯುದ್ಧ ಮಾಡಿ ಹೊಡೆತ ತಿಂದು ಸಾಲಾಗಿ ಮಲಗಿ ಸತ್ತು ಹೋದರು. ಅದನ್ನು ನೋಡ್ತಾ ಇದ್ದಂಥ ದುರ್ಯೋಧನ ಕೂಗ್ತಾನೆ, ಇಕ್ಕಿದಿರಲ್ಲ ರಾಜಪುತ್ರರ, ಅಯ್ಯಯ್ಯೋ ರಾಜನ ಮಕ್ಕಳನ್ನ, ರಾಜಕುಮಾರರನ್ನ ಕೊಂದು ಹಾಕ್ಬಿಟ್ರಲ್ಲ ನೀವು, ಅಕಟಕಟ ಸ್ವಾಮಿದ್ರೋಹರು. ದುರ್ಯೋಧನನಿಗೆ ಅಭಿಮನ್ಯುಗಿಂತ ಹೆಚ್ಚಾಗಿ ಅವನ ಕಡೆಯ ವೀರರ ಮೇಲೆ ಸಿಟ್ಟು ಬರ್ತದೆ. ಆ ಮಕ್ಕಳನ್ನು ಬಲಿ ಕೊಟ್ಟರಲ್ಲ ದ್ರೋಣಾದಿ ನಾಯಕರಿದ್ದು, ಎಂಥ ಕೆಲಸ ಮಾಡಿದಿರಿ, ಏನು ಮಾಡ್ತಾ ಇದ್ದೀರಿ ನೀವು ಯುದ್ಧದಲ್ಲಿ ಅಂತೇಳಿ ರೋಷದಿಂದ ಕೂಗ್ತಾನೆ. ಎಲ್ಲರನ್ನು ಭಂಗಿಸ್ತಾನೆ. ಎಂಥ ಮಹಾಪರಾಕ್ರಮಗಳು, ಅತಿರಥರು, ಮಹಾರಥರು ಇದ್ದು ಮಕ್ಕಳನ್ನು ಬಲಿ ಕೊಟ್ಟರಲ್ಲ, ಇನ್ನೇನು ಪ್ರಯೋಜನ ನಿಮ್ಮಂಥ ವೀರರಿಂದ ಅಂತೇಳಿ ಬೈದನು. ಸುಯ್ದು ಕೂರು ರಾಯ. ದುಃಖ ಆಗ್ತದೆ, ಬೈತಾನೆ. ಇವರು ಈ ಮೂದಲೆಯ ವಚನವನ್ನು ಕೇಳಿ ಇವರಿಗೆಲ್ಲರಿಗೂ ಸಿಟ್ಟು ಬರುತ್ತೆ. ಇವನ ಕೈಲಿ ಎಷ್ಟು ಮಾತು ಕೇಳಬೇಕಾಗಿ ಬಂತು ದುರ್ಯೋಧನನ ಕೈಲಿ ಅಂತ ಹೇಳಿ, ಶೌರ್ಯ ಜ್ವಾಲೆ ಜಡಿದುದು ಖಾತಿಯಲ್ಲಿ ಹೊಗರೇರಿದಾನನದ. ಎಲ್ಲರಿಗೂ ಈ ಶೌರ್ಯ ಜ್ವಾಲೆ, ಏನಾದರೂ ಮಾಡಿ ಇವತ್ತು ಈ ಮಗುವನ್ನು ಬಲಿ ಕೊಡಬೇಕು, ಇವನ ಉಬ್ಬಟೆಯನ್ನು ನಿಲ್ಲಿಸಬೇಕು ಅಂಥೇಳಿ ಮುಖ ಕೆಂಪಗೆ ಮಾಡ್ಕೊಂಡು ನುಗ್ಗುತ್ತಾರೆ. ಎಲ್ಲರೂ ಸೇರಿ ಒಟ್ಟಾಗಿ ಅಭಿಮನ್ಯುವಿನ ಮೇಲೆ ಬೀಳ್ತಾರೆ. ಇಲ್ಲಿಯವರೆಗೆ ಒಬ್ಬೊಬ್ಬರೇ ಅಭಿಮನ್ಯುವಿನ ಎದುರಿಸಿ ಸೋತು ಹೋಗಿದ್ರು. ಈಗ ಎಲ್ಲರೂ ಒಟ್ಟಾಗಿ ಅಭಿಮನ್ಯುವಿನ ಮೇಲೆ ಬೀಳ್ತಾರೆ.